ಯಾವುದಿದು? ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಅದರಲ್ಲಿ ಎಲ್ಲಿ ಬಂದಿತ್ತು ನಿನ್ನೆ? ಭವೇದೇಕತ್ರ ಸಂಯೋಗೇ ಮನಸೈ ವೇದವಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ. ದೇವರ ಬಗ್ಗೆ ಎಂದು ಕೂಡ ಏನು ತಿಳಿಕೊಡೋದು? ದೇವರಿಗೂ ಆತನ ರೂಪಗಳಿಗೂ ಗುಣಗಳಿಗೂ ಅವಯವಗಳಿಗೂ ಅದು ಯಾವುದಕ್ಕೂ ಕೂಡ ಏನಿಲ್ಲ ಭೇದ, ಎಷ್ಟು ಮಾತ್ರನೂ ಇಲ್ಲ. ಬರೀ ಭೇದ ಇಲ್ಲ ಅಂದರೆ ಎಷ್ಟೆಷ್ಟು ಭೇದ ಇಲ್ಲ, ಆ ರೀತಿ ತಿಳಿಬೇಕು. ಮನಸೈವ ಇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ವ ಮೃತ್ಯುಂ ಗಚ್ಚತಿ ಯೈಹ ನಾನೇವ ಪಶ್ಯತಿ. ಒತ್ತಿ ಹೇಳ್ತಾರೆ ಅದನ್ನು. ಇಷ್ಟಾದರೂ ಅನೇಕ ಮತ್ತವ್ರು ಗುಣನೇ ಇಲ್ಲ ಅಂತ ಹೇಳೋರು ಇದ್ದಾರೆ, ಗುಣಗಳು ಬೇರೆ ಬೇರೆ ಅಂತ ಹೇಳೋರು ಇದ್ದಾರೆ. ಅದು ಸರಿಯಲ್ಲ. ಭವೇದೇಕತ್ರ ಸಂಯೋಗೆ ಇವ ಶಬ್ದೋ ಅವಿರುದ್ಧಯೋ ಧರ್ಮಯೋರುಪಮಾಯಮ್ಮ ಸ್ವಲ್ಪತ್ವೇಕ್ಷತೆ. ಯಾವಾಗಲೂ ಕೂಡ ಇವ ಶಬ್ದ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂದರೆ ಏಕತ್ರ ಸಂಯೋಗೆ, ಅದಕ್ಕೂ ಇವ ಅಂತ ಹೇಳ್ತಾರೆ. ವಿರುದ್ಧಯೋ ಧರ್ಮಯೋ ಉಪಮಾಯಮ್ಮ, ವಿರುದ್ಧ ಧರ್ಮಗಳು ಒಂದಕ್ಕೊಂದು ಹೀಗಿರುತ್ತೆ ಅಂತ ಉಪಮೆ ಹೇಳೋದಕ್ಕೂ ಹೇಳ್ತಾರೆ, ಸ್ವಲ್ಪತ್ವೇನೂ ಹೇಳ್ತಾರೆ. ಆದರೆ ಯಾವುದು ಅಪ್ಲಿಕಬಲು ಸರಿಯಾಗಿ ನೋಡಿ ತೊಗೊಳ್ಬೇಕು ಅದನ್ನು. ಇಲ್ಲಿ ನಾನಾ ಶಬ್ದಕ್ಕೆ ಅಥೋ ನಾನೇವ ಇತಿ ಶಬ್ದೋ ಅತ್ಯಲ್ಪ ವಿಷಯೋ ಭೇದಾಭೇದ ವಿಷಯಶ್ಚ. 3 ಪಾಯಿಂಟ್ ಇದೆ ಈಗ. ದೇವರುಗಳು ಭೇದ ಹೇಳ್ಬೋದು? ಇಲ್ಲ. ಆಮೇಲೆ ಭೇದಾಭೇದ ಹೇಳ್ಬೋದು? ಅದೂ ಇಲ್ಲ. ಮೂರನೇದು ಯಾವುದು? ಅಭೇದ. ಅದನ್ನು ಹೇಳಿದೆ. ಅದಕ್ಕೆ ಇಲ್ಲಿ ಭೇದಾಭೇದ ಎಲ್ಲಿ ಬಂತು ಅಂದರೆ ಇವ ಶಬ್ದ ಬಂತಲ್ಲ, ಅದು ಭೇದಾಭೇದನೂ ಇಲ್ಲ ಅಂತ ಹೇಳಿದ್ರು. ಗೊತ್ತಾ? ಭೇದಾಭೇದನೂ ಇಲ್ಲ, ಭೇದ ಸರ್ವಥಾ ಇಲ್ಲ, ಭೇದಾಭೇದನೂ ಸರ್ವಥಾ ಇಲ್ಲ. ಇರೋದು ಯಾವುದದು? ಉಳಿದವ್ರು ಹೇಳ್ಬೇಕಾದ್ರೆ ಭೇದಾಭೇದ ಕಾನ್ಸೆಪ್ಟ್ ಹೇಳ್ತಾರೆ, ಹೇಳಬಾರ್ದು. ಭೇದಾಭೇದ ವಿಷಯ ಯಾತಕ್ಕೆ ಬಂತು? ಇವ ಶಬ್ದ ಹಾಕಿದ್ದಕ್ಕೆ ಬಂತು ಅಂತ ತೋರಿಸ್ತಾರೆ. ಪ್ರಥಮ ಯೈಹ ನಾನೇವ ಪಶ್ಯತೀತಿ ಸ್ವರೂಪಭೇದ ನಿಷೇಧಾರ್ಥ ನೇಹ ನಿಷೇಧಾರ್ಥ. ಎರಡನೇದು ನೇಹ ನಾನಾಸ್ತಿ ಕಿಂಚನ ಇತಿ ಕಿಂಚನ ಶಬ್ದಾದ ಅವಯವಾನಾಂ ಗುಣ. ತುಂಬ ತಪ್ಪುಂಟಾಗಿದೆ. ಕ್ರಿಯಾಣಾಂಚ ಪರಸ್ಪರಂ ತದ್ವತಾಂಚ ಭೇದ ನಿಷೇಧಾರ್ಥಂ. ಇಲ್ಲಿ ಹೇಳಬೇಕಾದ್ರೆ ನೋಡಿ ಏನಂತ ಬಂತು? ಯದೇ ಮೊದಲೇದಾಗಿ ಇಹ ನಾನೇವ ಪಶ್ಯತಿ ಅಂತೇಳಿ ಒಂದು ಸರ್ತಿ ಬಂತು, ಮತ್ತೆ ಇನ್ನೊಂದು ಸರ್ತಿ ಬಂತು. ಏನಂತ? ಮನಸೈವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ ಮೃತ್ಯು ಗಚ್ಚತಿ ಯೈಹ ನಾನೇವ ಪಶ್ಯತಿ. 2 ಸರ್ತಿ ಬಂತು. 2 ಸರ್ತಿ ಯಾತಕ್ಕೆ ಬಂತು ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ, ಎಷ್ಟು ನೀಟಾಗಿದೆ. ಪ್ರಥಮ ಯೈಹ ನಾನೇವ ಪಶ್ಯತಿ ಇತಿ ಸ್ವರೂಪಭೇದ ನಿಷೇಧಾರ್ಥ. ಮೊದಲು ಹೇಳಿದ್ದು ಪರಮಾತ್ಮನ ಸ್ವರೂಪಕ್ಕೂ ರೂಪಗಳಿಗೂ ಏನಿಲ್ಲ, ಭೇದ ಇಲ್ಲ ಅಂಥೇಳಿ. ನೇಹನಾಸ್ತಿ ಕಿಂಚನ ಇತಿ ಕಿಂಚನ ಶಬ್ದ ಅವಯವಾನಾಂ ಗುಣಾನಾಂ ಕ್ರಿಯಾಣಾಂಚ ಪರಸ್ಪರಂ ತತ್ವತಾಂಚ ಭೇದ ನಿಷೇಧಾರ್ಥ. ಪರಸ್ಪರವೂ ಇಲ್ಲ ಅಂತ ಹೇಳಬೇಕಾಗಿದೆ. ದೇವರಿಗೂ ಗುಣಗಳಿಗೂ ಭೇದ ಇಲ್ಲ, ಗುಣಗಳಿಗೂ ಭೇದ ಇಲ್ಲ, ಅವಯವಗಳಿಗೂ ಭೇದ ಇಲ್ಲ. ಅದಕ್ಕೆ ಇನ್ನೊಂದು ಸರ್ತಿ ಬಂತು ಅಂತ ಹೇಳ್ತಾರೆ. ಇಲ್ಲದವ್ರು ಏನಾಗ್ತಿದೆ? ರಿಪಿಟೇಷನ್ ಆಗ್ತಿದೆ. ಬರೀ ರಿಪಿಟೇಷನ್ ಬಂದಾಗ ಏನಂತ ಹೇಳಬೇಕು? ಅದಕ್ಕೆ ಅವಧಾರಣಾರ್ಥ, ಸ್ಪಷ್ಟೀಕರಣಕ್ಕೆ. ಈ ರೀತಿ ಬಂದಾಗ ವಿಶೇಷಾರ್ಥ, ಅವಧಾರಣ ಇನ್ನೂ ಜಾಸ್ತಿ ಆಗುತ್ತೆ. ಈ ರೀತಿ ವ್ಯತ್ಯಾಸ ಉಪನಿಷತ್ತಿನ ಮಾತುಗಳಲ್ಲಿ ಯುವ ಶಬ್ದ ಬಂತು, ಆಮೇಲೆ ಕಿಂಚನ ಇವೆಲ್ಲ ಬಂತು, 2 ಸರ್ತಿ ಬಂತು. ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾರೆ. ಅದು ಪರ್ಫೆಕ್ಟ್ ಭಾಷ್ಯ ಆಗೋದು. ಆವಾಗ ರಫಾಗಿ ಹೇಳಿಬಿಟ್ರೆ ಭಾಷ್ಯ ಆಗೋದಿಲ್ಲ. ಪೂರ್ತಿ ನ್ಯಾಯ ಸಲ್ಲಿಸ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಪೂರ್ತಿಯಾಗಿ ಹೇಳಬೇಕು. ಎಲ್ಲ ಸೇರ್ಕೊಂಡಾಗ ಎಲ್ಲ ಮತ್ಸ್ಯಕ್ಕೂ ನಾರಾಯಣಗೂ ವ್ಯತ್ಯಾಸ ಏನೂ ಇಲ್ಲ. ಅದೇ ರೀತಿ ಅವಯವ ಗುಣ ಎಲ್ಲ ಏನೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಎಷ್ಟು ಮಾಡಬೇಕು ಅಂದರೆ ಈಗ ತೀರಾ ಸ್ಪಷ್ಟ ಮಾಡಬೇಕು. ಸ್ವಲ್ಪ ತಪ್ಪು ತಿಳ್ಕೊಂಡ್ರೆ ಏನಾಗುತ್ತದ? ದೊಡ್ಡ ಅಪಾಯ ಇದೆ. ಅಂಗುಷ್ಟ ಮಾತ್ರ ಪುರುಷೋ ಮಧ್ಯ ಆತ್ಮನಿ ತಿಷ್ಠತಿ ಈಶಾನೋ ಹೇಳ್ತಾರೆ. ಹಾವೇನು ಹುಷಾರಾಗಿರೋ, ಹೇಳಿ ಕಚ್ಚಿಬಿಟ್ರೆ ಪಜಿತ ಆಗುತ್ತೆ, ಹುಷಾರಾಗಿರೋ ಅಂದರು. ಕಚ್ಚ ನೋಡ್ಕೊಂಡ್ಬಿಟ್ಟ, ಪ್ರಾಬ್ಲಮ್ ಸಾಲ್ವ್ ಆಯಿತು. ಚೇಳು ಬಗ್ಗೆ ಹುಷಾರಾಗಿರು, ಬಾಲ ಹೊಡೆಯುತ್ತೆ ಅಂತ ಹೇಳಿ ಹುಷಾರಾಗಿದ್ದು. ಬೆಂಕಿ ಹೊಡಿ ಎಲ್ಲ ಕಡೆ ಸುಡುತ್ತೆ, ಹುಷಾರಾಗುತ್ತೆ. ಬೆಂಕಿ ಎಲ್ಲಿ ಹುಷಾರಾಗಿರ್ಬೇಕು, ಎಲ್ಲ ಕಡೆ ಹೊಡೆಯುತ್ತೆ, ಹುಷಾರಾಗಿದೆ. ದೇವ್ರಿಗೆ ಹೇಗೆ ಇಟ್ಟಿದ್ದಾರೆ ನೋಡಬೇಕಾದ್ರೆ. ವಿಷ ಎಲ್ಲ ಕಡೆದು ಕೊಲ್ಲುತ್ತೆ, ಕೆಲವು ಒಂದೊಂದು ಕಡೆ ಮಾತ್ರ ಇರುತ್ತೆ. ಆ ಎಚ್ಚರ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಏನು ಮಾಡಿದ್ರಾಗ ಆ ವ್ಯತ್ಯಾಸನೂ ಇಲ್ಲ. ದೇವರಲ್ಲಿ ವ್ಯತ್ಯಾಸದ ಹೆಸರೇ ಇಲ್ಲ. 100% ಅಂದರೆ ಎಷ್ಟು 100 ಅಷ್ಟೇ 100. ಸ್ವಲ್ಪ ಕೂಡ ಗೌಣ ಮಾಡಬಾರದು. ಅಂದರೆ ದೇವರ ಬಗ್ಗೆ ಅತಿ ಅಷ್ಟು ಎಲ್ಲ ಆ್ಯಂಗಲಲ್ಲೂ ಉತ್ತರ ಕೊಡಕ್ಕೆ ಬರುತ್ತೆ. ಸರಿ ದೇವರಿದ್ದಾನೆ ಅರ್ಥ ಇಲ್ಲ ಅದಕ್ಕೆ. ಬರೀ ದೇವರಿದ್ದಾನೆ ಬೇರೆ. ಊಟ ಇದೆ, ಸ್ಪೆಷಲ್ಲು ಆರ್ಡಿನರಿ ಕೇಳೋಕ್ಕೆ ಶುರು ಮಾಡ್ತಾರಲ್ಲ, ಇದು ಎಂತಂದರೆ ಇದು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಪರ್ಫೆಕ್ಷನ್ ಇದು. ಅಂಗುಷ್ಟ ಮಾತ್ರ ಪುರುಷೋ ಮಧ್ಯ ಆತ್ಮನಿ ತಿಷ್ಠತಿ
ಈಶಾನೋ ಭೂತಹೋವ್ಯಸ್ಯ ನ ತಥೋ ವಿಜುಗುಪ್ಸತಿ. ಈ ರೀತಿ ದೇವರು ತಿಳ್ಕೊಂಡ ಮೇಲೆ ಎಲ್ಲಿದ್ದಾನೆ ದೇವರು? ಹೃದಯದಲ್ಲಿದ್ದಾನೆ. ನಾವು ಇಷ್ಟು ದೊಡ್ಡ ಬಾಡಿಯಲ್ಲಿದ್ದಾನೆ, ಇದ್ದಾನೆ. ಆದರೆ ಜೀವನಲ್ಲೂ ಇದ್ದಾನೆ. ಎಲ್ಲಿದ್ದಾನೆ ಅಂತೇಳಿ ಪೂರ್ತಿ ಇದ್ದಾನೆ. ಜೊತೆಗೆ ಮುಖ್ಯ ಚೇಂಬರ್, ಇಡೀ ಬಿಲ್ಡಿಂಗ್ಗೆ ಒಂದು ಎಲ್ಲಿ ಕೂತಿರ್ತಾನೆ? ಚೇಂಬರ್. ಅದರಲ್ಲಿ ಎಲ್ಲ ಕಡೆ ಓಡಾಡಬಹುದು. ಆದರೆ ದೇವರು ಓಡಾಡುವರ್ತಾನೆ, ಇದ್ದೂ ಇದ್ದಾನೆ. ಆದರೆ ಮುಖ್ಯ ಜಾಗ ಯಾವುದು ಅಂದರೆ ಹೃದಯ, ಅಲ್ಲಿದ್ದಾನೆ. ಅದಕ್ಕೆ ಮಧ್ಯ ಅಂತ ಕರೆದು, ಮಧ್ಯ ಅಂದರೆ ಹೃದಯ ಅಂತ ಅರ್ಥ. ಹಾಂ, ಅದೇ ಹೇಳ್ತಿರೋದು. ಉಳಿದವರಿಗೆಲ್ಲ ನಾವು ಗೌಣವಾಗಿ ಹೇಳಬೇಕು. ಆ ದೇವರಿಗೆ ಹೇಳಬೇಕಾದ್ರೆ ಮಾತ್ರ ಅಲ್ಲಿ ನಮಗೆ ಅವೈಲಬಲ್ ಆಗೋದಲ್ಲಿ ನಮಗೆ ಆ ಶಕ್ತಿ ಇಲ್ಲ. ಎಲ್ಲ ಕಡೆ ಇದ್ದರೂ ಕೂಡ ಏನು ಮಾಡಬೇಕು ನಾವಾಗ? ಅಲ್ಲಿ ಗಮನ ಕೊಡಬೇಕು. ಇದರ ವಿಶೇಷ ಅಂಶ. ಗೊತ್ತಾಯ್ತಾ? ಅಲ್ಲಿಗೆ ನಾಳೆ ದಿವಸದಲ್ಲಿ ಮುಂದುವರಿಯೋದು. ಇನ್ನೊಂದು ಪ್ರೋಗ್ರಾಮ್ ಇದೆ, ಆದ್ದರಿಂದ ಕರೆಕ್ಟ್ ಮುಗಿಸ್ಬೇಕು. ಸೊ ನಾಡಿದ್ರಿಂದ 9ರಿಂದ ಕರೆಕ್ಟ್. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಂ.